अरे किस दुनिया में हो भाई? साक्षात नारायण की दुनिया में। After a dangerous curse and countless struggles, now reach Advi, Sri Badrinath Dham. ಹಲೋ ಫ್ರೆಂಡ್ಸ್, ಇವಾಗ ನಾವು ಜಸ್ಟ್ ಬದ್ರಿನಾಥ್ ರೀಚ್ ಆಗಿದ್ದೀವಿ. ಟೈಮ್ ಅರೌಂಡ್ 11:45 ಆಗಿರ್ಬೇಕೀಗ. 1 ಗಂಟೆವರೆಗೂ ನಮಗೆ ಟೈಮ್ ಕೊಟ್ಟಿದ್ದಾರೆ. ಫುಲ್ಲು ಚಳಿ ಅಂದರೆ ಚಳಿ ಇದೆ ಈಗ. ಹಾಗೆ ಜೊತೆಗೆ ಮಳೆನೂ ಬರ್ತಿದೆ. ನಮ್ಮೆಲ್ಲ ವಾಯ್ಸ್ ಹೋಗ್ಬಿಟ್ಟಿದೆ. ಆ್ಯಂಡ್ ಒನ್ ಮೋರ್ ಥಿಂಗ್, ನಾವು ಕೇದಾರ್ನಾಥಲ್ಲಿ ನಮ್ಮದು ಮೈಕ್ದು ರಿಸೀವರ್ನ ಎಲ್ಲೋ ಮಿಸ್ ಮಾಡ್ಕೊಂಡಿದ್ದೀವಿ. ಸೊ ಮೈಕು ಇಲ್ಲ ಈಗ ನಮಗೆ. ಸುಮ್ಮನೆ ಜೋರಾಗಿ ಮಾತಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ, ಆಗ್ತಾಯಿಲ್ಲ. ಅಡ್ಜಸ್ಟ್ ಮಾಡ್ಕೊಳ್ಳಿ ಪ್ಲೀಸ್. ಈ ಥರ್ಮಲ್ಸ್ ಅಂತೂ ಮಸ್ಟ್ ಆ್ಯಕ್ಚುಲಿ ಹಾಕ್ಕೊಂಡು ಬರಲೇಬೇಕು, ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ, ಅಷ್ಟು ಚಳಿ ಇರುತ್ತೆ. One interesting fact ಅಂದ್ರೆ in Badrinath dogs don't bark. Yes, you heard it right. ಲೋಕಲ್ ಜನರು ನಂಬ್ತಾರೆ ಇಲ್ಲಿ ಲಾರ್ಡ್ ವಿಷ್ಣು ಶ್ರೀ ಬದ್ರಿ ವಿಶಾಲ್ ಡೀಪ್ ಮೆಡಿಟೇಷನ್ ಅಲ್ಲಿ ಇದಾರಂತ. His tapasya is so powerful that even nature bows in silence. The only sound we can hear is Alaknanda river gentle flow. ಟೆಂಪಲ್ಗೆ ಹೋಗೋ ಮೊದಲು ವಿ ಆರ್ ಹೆಡಿಂಗ್ ಟುವರ್ಡ್ಸ್ ತಪ್ತುಕೊಂಡು. ಇದು ಒಂದು ನ್ಯಾಚುರಲ್ ಹಾಟ್ ಸ್ಪ್ರಿಂಗ್ ಬಿಲೀವ್ ಟು ಬಿ ಕ್ರಿಯೇಟೆಡ್ ಬೈ ಲಾರ್ಡ್ ಅಗ್ನಿ ಹಿಮ್ಸೆಲ್ಫ್. ಡೆವೋಟೀಸ್ ಇಲ್ಲಿ ಸ್ನಾನ ಮಾಡಿದ ಮೇಲೆ ದೇ ಪ್ರೊಸೀಡ್ ಫಾರ್ ದ ದರ್ಶನ್ ಆಫ್ ಶ್ರೀ ಬದ್ರಿ ವಿಶಾಲ್. ಬಂದಿದ್ದೀವಿ. ಒಂದು 10 ಮಿನಿಟ್ಸಲ್ಲಿ ದರ್ಶನ ಆಯಿತು, ಹೆಚ್ಚಿಗೆ ಜನ ಇರಲಿಲ್ಲ. ಈ ಟೆಂಪಲಲ್ಲಿ ಅಕಾರ್ಡಿಂಗ್ ಟು ಸ್ಕಂದ ಪುರಾಣ ಲಾರ್ಡ್ ವಿಷ್ಣು ಮೆಡಿಟೇಷನ್ ಸ್ಟೇಟಲ್ಲಿ ಕೂತಿದ್ದಾರಂತೆ. ಅದಕ್ಕೆ ಲಾರ್ಡ್ ವಿಷ್ಣು ಲಕ್ಷ್ಮೀ ಮಾತೆ ಶಂಕರ್ ಕೊಟ್ಟಿದ್ದಾರೆ ಅಂತ ಇದೆ ಅಕಾರ್ಡಿಂಗ್ ಟು ಸ್ಕಂದ ಪುರಾಣ. ಏನಂದರೆ ಇನ್ನೊಂದು ಪುರಾಣದ ಪ್ರಕಾರ ನರ ಆ್ಯಂಡ್ ನಾರಾಯಣ ಇಬ್ಬರು ಕೂತು ಇಲ್ಲಿ ತಪಸ್ಸು ಮಾಡ್ತಾರಂತೆ ಇದೇ ಪ್ಲೇಸಲ್ಲಿ. ಸೊ ಅದಕ್ಕೆ ಇದನ್ನು ಅದು ಒನ್ ಆಫ್ ದ ಸ್ಪೆಷಾಲಿಟಿ ಆಫ್ ದಿಸ್ ಪ್ಲೇಸ್. ಇರೋ ವಿಷ್ಣು ಐಡಲ್ಲು ಈ ಅಲಕನಂದ ರಿವರಲ್ಲಿ ಸಿಕ್ಕಿತ್ತಂತೆ. ಅರೌಂಡ್ 8th ಸೆಂಚುರಿಯಲ್ಲಿ ಶ್ರೀ ಶಂಕರಾಚಾರ್ಯರು ಆ ಐಡಲ್ನ ತೊಗೊಂಡು ಬಂದು ಸ್ಟಾರ್ಟಿಂಗ್ ಒಂದು ಕೇವಲ್ಲಿ ಇಟ್ಟಿದ್ರು. ಆಮೇಲೆ ಆ ಕೇವಿಂದ ಈ ಟೆಂಪಲ್ ಒಳಗಡೆ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಒಳಗಡೆ ಎಸ್ಟಾಬ್ಲಿಷ್ ಮಾಡಿರೋ ಐಡಲ್ಲು ಇದೇ ಅಲಕನಂದ ರಿವರಲ್ಲಿ ಸಿಕ್ಕಿದ್ದು ಅಂತ ಹೇಳ್ತಾರೆ. ಈಗ ನಾವು ಹೊರಟಿದ್ದು a small village which is situated just few kilometers away from Badrinath. ಇದು ಇಂಡೋ-ಟಿಬೆಟ್ ಬಾರ್ಡರ್ ಹತ್ತಿರದ ಒಂದು ಹೆರಿಟೇಜ್ ವಿಲೇಜ್. ಹಿಸ್ಟ್ರಿ, ಕಲ್ಚರ್ ಅಂಡ್ ಮಿಥಾಲಜಿ ಬ್ಲೆಂಡ್ ಟುಗೆದರ್ ಹಿಯರ್. ವೆಲ್ಕಮ್ ಟು ಫಸ್ಟ್ ಇಂಡಿಯನ್ ವಿಲೇಜ್ ಮಾನಾ. ಬದ್ರಿನಾಥದಿಂದ ಮುಗಿಸ್ಕೊಂಡು ನಾವು ದ ಲಾಸ್ಟ್ ವಿಲೇಜ್ ಅಂತ ಹೇಳ್ತಾ ಇದ್ರು ಮುಂಚೆ. ಈಗ ಮೋದಿ ಜರಾದಲ್ಲಿ ಫಸ್ಟ್ ವಿಲೇಜ್ ಆಫ್ ಇಂಡಿಯಾ ಅಂತ ಹೇಳ್ತಾ ಇದ್ದಾರೆ. ಮಾನಾ ವಿಲೇಜಿಗೆ ಬಂದಿದ್ದೀವಿ. ಬನ್ನಿ ಒಳಗಡೆ ಬಂದು. ಇಲ್ಲಿ ನಾವು ಇವಾಗ ಒಳಗಡೆ ಹೋಗಬೇಕು. ಇದು ಮೇನ್ ಎಂಟ್ರೆನ್ಸು. ಇಲ್ಲಿಂದ ನಮಗೆ ವ್ಯಾಸ ಗುಹೆ ಹಾಗೆ ಗಣೇಶ ಗುಹೆ ಸಿಗುತ್ತೆ. ಎಂಟ್ರೆನ್ಸಿಂದ ಒಂದು 300-400 ಮೀಟರ್ ಬಂದ ತಕ್ಷಣ ಇಲ್ಲಿ ಬೋರ್ಡ್ ಸಿಗುತ್ತೆ. ಮೇನ್ ಅಟ್ರಾಕ್ಷನ್ಸ್ ಪಾಯಿಂಟ್ಸ್ ಏನಿರುತ್ತಲ್ಲ, ಭೀಮ್ ಪೌಲು, ಸರಸ್ವತಿ ಧಾಮ, ಕೇಶವಪ್ರಯಾಗ್, ಗಣೇಶ್ ಗುಫಾ, ವ್ಯಾಸ್ ಗುಫಾ ಎಲ್ಲ ಡೈರೆಕ್ಷನ್ ಎಲ್ಲ ಮಾಡಿದ್ದಾರೆ. ಐ ಥಿಂಕ್ ಒಂದು ಎಂಟ್ರೆನ್ಸಿಂದ 300-400 ನಡ್ಕೊಂಡು ಬರಬೇಕು. ಗಣೇಶ್ ಗುಫಾ ಭಾರತದ್ದು ಸಾಕಷ್ಟು ವರ್ಷ ಇದೆ. ಅದರಲ್ಲಿ ಒಂದು ವರ್ಷನೂ ಗಣೇಶ ಬಂದದ್ದು ಇದೇ ಕೇವಲ. ಸೊ ವ್ಯಾಸ ಮಹರ್ಷಿ ಅವರಿಗೆ ಗೈಡ್ ಮಾಡ್ತಾಯಿದ್ರು. ಸೊ ಅಲ್ಲೇನು ಕೇವ್ ಕಾಣಿಸ್ತಾ ಇದೆಯಲ್ಲ, ಅದೇ ಕೇವಲ್ಲಿ ಕೂತ್ಕೊಂಡು ಮಹಾಭಾರತನ ಗಣೇಶ ಇಲ್ಲೇ ಬರ್ತಾರೆ. ಸೊ ಬರೀಬೇಕಾಗಿ ಯೂಸ್ ಮಾಡ್ತಾಯಿದ್ರಲ್ಲ, ಆ ಇಂಕ್ ಮುಗಿದೋದ ತಕ್ಷಣ ಸೊ ಮೊದಲೇ ಕಂಡೀಷನ್ ಹಾಕಿದ್ರು ವ್ಯಾಸ ಮಹರ್ಷಿಗಳು. ನಾನು ಹೇಳಬೇಕಾದ್ರೆ ನಾನು ಹೇಳ್ತಾ ಹೋಗ್ತೀನಿ, ಬರೆಯೋದು ಮುಗಿಯೋರ್ಗೂ ನಿಲ್ಲಿಸಬಾರ್ದು ಅಂತ. ಸೊ ಅದು ಬರಿಬೇಕಾದ್ರೆ ಅವ್ರದ್ದು ಮುರಿದಾಗ ಅವ್ರದ್ದು ಒಂದು ಹಲ್ಲು ಇರುತ್ತಲ್ಲ, ಹಲ್ಲು ತೆಗೆದು ಹಲ್ಲಿಂದ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದರಿಂದ ಅವರು ಏಕದಂತ ಅಂತ ಹೆಸರು ಬಂತು. ಸೊ ಅದಾಗಿದ್ದು ಇದಕ್ಕೆ. ವ್ಯಾಸ ಗುಹೆಗೆ ಹೋಗೋಣ ಬನ್ನಿ. ಸುಸ್ತಾಗಿರೋದನ್ನು ವಿಡಿಯೋ ಮಾಡ್ತಿದ್ದ ನೀನು. 100 ಮೀಟರ್ಗೆ ಒಂದ್ಸಲ ಕರ್ಪ್ರ ತಗೊಂತ ಇದ್ದಾಳೆ. 100 ಮೀಟರ್ ಅಲ್ಲ, ಇರೋದಕ್ಕೆ ಆ್ಯಕ್ಚುಲಿ ಸೇವ್ ಆಗ್ತಿರೋದು, ಇಲ್ಲಾಂದರೆ ಇದು ವ್ಯಾಸ ಗುಹೆ. ಸೊ ವ್ಯಾಸ ಗುಫೆ ಇದ್ವಲ್ಲ, ಇದು ಗಣೇಶ ಗುಫೆಯಿಂದ ಒಂದು 150 ಮೀಟರ್ ದೂರದಲ್ಲಿದೆ ಅಷ್ಟೇ.
ಕೂತ್ಕೊಂಡು ಇಲ್ಲೇ ಮೆಡಿಟೇಷನ್ ಮಾಡ್ತಾ ಇದ್ರು. ಇದೇ ಗಣೇಶ ಕೃಪದಲ್ಲಿ ಗಣೇಶ ಮಹಾಭಾರತ ಬರೆದಿದ್ರು, ಬಟ್ ಆ ಮಹಾಭಾರತನ ಕಂಪೋಸ್ ಮಾಡಿದ್ದು ಇದೇ ವ್ಯಾಸರು. ಅವ್ರು ಗಣೇಶ್ವರ ಹೇಳೋಕ್ಕಿಂತ ಮುಂಚೆ ಕಂಪೋಸ್ ಮಾಡಿದ್ದು ಇದೇ ಇದರಲ್ಲಿ ಕಂಪೋಸ್ ಮಾಡಿದ್ದು. ಇದಷ್ಟೇ ಅಲ್ಲದೆ 17 ಪುರಾಣ ಏನು ಬರುತ್ತೆ, 17 ಪುರಾಣವನ್ನು ವ್ಯಾಸ ಅವರು ಇದೇ ಗುಹೆಯಲ್ಲಿ ಕೂತ್ಕೊಂಡು ಬರೀತಾರೆ. 17 ಮಹಾಪುರಾಣಗಳನ್ನ ಇಲ್ಲಿ ಬರೆದಾದ ತಕ್ಷಣ ಅವ್ರಿಗೆ ಸಂತುಷ್ಟಿ ಆಗಿರಲಿಲ್ಲ. 18ನೇ ಪುರಾಣ ಶ್ರೀಮದ್ ಭಾಗವತವನ್ನು ಇದೇ ಗುಹೆಯಲ್ಲಿ ಅವ್ರು ಬರ್ತಿದ್ರು. ಇದಾದ್ಮೇಲೆ ವೇದಗಳನ್ನು 4 ವೇದಗಳನ್ನು ವಿಂಗಡಿಸಿದ್ದು ಇದೇ ಗುಹೆ. ಸೊ ಈ ಭೀಮ್ ಪೂಲನ್ನ ಪಾಂಡವರು ಸ್ವರ್ಗಾರೋಹಣಕ್ಕೆ ಹೋಗ್ಬೇಕಾದ್ರೆ ಇಲ್ಲಿ ಇರಲಿಲ್ಲ. ಸೊ ಇದನ್ನು ದಾಟಕ್ಕಂತ ಭೀಮ ಈ ಕಲ್ಲನ್ನು ಇಲ್ಲಿ ಇಟ್ಟಿದ್ದಾರೆ. ಈ ಕಲ್ಲನ್ನು ಇಟ್ಕೊಂಡು ಇಲ್ಲಿಂದ ಕ್ರಾಸ್ ಆಗಿ ನೆಕ್ಸ್ಟ್ ಈಗ ಹೋಗ್ತಾರೆ ಅವರು. ಸೊ ಅದಕ್ಕೆ ಈ ಕಲ್ಲನ್ನು ಭೀಮ್ ಪೂಲ್ ಅಂತ ಅಂತಾರೆ. ಇಲ್ಲಿಂದ ನದಿ ಡಿಸಪೇರ್ ಆಗೋದು ಇನ್ನೂ ಕ್ಲಿಯರ್ ಆಗಿ ನೋಡ್ಬೋದು ನೋಡಿ. ಸೊ ಪಾಂಡವರು ಸ್ವರ್ಗಾರೋಹಣ ಹೋಗಿದ್ದ ಮಾರ್ಗದಲ್ಲಿ ಈಗ ಅವ್ರ ಸ್ಟ್ಯಾಚ್ಯೂನ ರೆಡಿ ಮಾಡಿ ಇಟ್ಟಿದ್ದಾರೆ. ಸಹದೇವ, ದ್ರೌಪದಿ, ನಕುಲ, ಅರ್ಜುನ, ಭೀಮ, ಧರ್ಮರಾಜ, ಯುಧಿಷ್ಠಿರ, ಹಾಗೆ ಯುಧಿಷ್ಠಿರ ಜೊತೆ ಹೋದ ನಾಯಿ. ಪಾಂಡವರು ಸ್ವರ್ಗಾರೋಹಣಕ್ಕೆ ಇದೇ ರೂಟಲ್ಲಿ ಬರಬೇಕಾದ್ರೆ ಇದೇನು ನೋಡ್ತಾ ಇದ್ದಲ್ಲ, 5 ಜನ ಅಷ್ಟೇ ಬರ್ತಿರ್ತಾರೆ. ಸೊ ಹೋಗ್ತಾ ಒಬ್ಬೊಬ್ಬರು ಸಾಯ್ತಾ ಹೋಗ್ತಾರೆ. ಲಾಸ್ಟಾಗಿ ಉಳಿಯೋದು ಯುಧಿಷ್ಠಿರನ ಜೊತೆ ಅವರು ಸ್ವರ್ಗಾರೋಹಣಕ್ಕೆ ಹೋಗೋಕ್ಕಿಂತ ಮುಂಚೆನೇ ಒಂದು ನಾಯಿ ಇರುತ್ತೆ. ಸೊ ನಾಯಿ ಪ್ಲಸ್ ಯುಧಿಷ್ಠಿರ ಇಬ್ಬರೇ ಹಂಗೆ ಹೋಗಿ ಇವರಿಬ್ಬರೇ ಜೀವಂತವಾಗಿ ಸ್ವರ್ಗಕ್ಕೆ ಹೋಗುತ್ತೆ. ಸೊ ಆ್ಯಕ್ಚುಲಿ ಸ್ವರ್ಗಕ್ಕೆ ಹೋದ್ರೂ ಇದೇ ಇರುತ್ತೆ. ಸ್ವರ್ಗ ಅಂದರೆ ಅವ್ರು ಹೋಗೋದು ಕೈಲಾಸ ಪರ್ವತಕ್ಕೆ. ಆ್ಯಕ್ಚುಲಿ ಈ ರೀತಿ ಸ್ಟ್ರೇಟಾಗಿ ಹೋಗುತ್ತೆ ಕೈಲಾಸ ಪರ್ವತಕ್ಕೆ ಹೋಗ್ಬೋದು. ಈಗ ಆಗೋದಿಲ್ಲ. ಸೊ ಈ ಕೈಲಾಸ ಪರ್ವತಕ್ಕೆ ಹೋಗ್ಬೇಕಂದ್ರೆ ಅದು ಬೇರೆ ರೂಟ್ ಇದೆ. ಬಟ್ ಅವ್ರು ಹೋದಾಗ ಇದೇ ರೂಟಿಂದ ಹೋಗಿ ಕೈಲಾಸ ಪರ್ವತಕ್ಕೆ ರೀಚ್ ಆಗಿದ್ದು ಸಜೀವವಾಗಿ ಯುಧಿಷ್ಠಿರ ಮತ್ತು ನಾಯಿ. ಸೊ ಈಗ ನಾವೇನು ನೋಡಿದ್ವಲ್ಲ, ಇದು 5 ಸ್ಟ್ಯಾಚ್ಯೂ ಪಾಂಡವ್ರದ್ದು. ಇದರಲ್ಲಿ 5 ಪಾಂಡವ್ರ ಜೊತೆ ಒಂದು ನಾಯಿನೂ ಇದೆ. ಸೊ ನಾಯಿನೂ ಇವ್ರ ಜೊತೆ ಬರೋಕ್ಕೆ ಕಾರಣ ಏನಂತಂದರೆ ಇವ್ರು ಹೋಗ್ಬೇಕಾದ್ರೆ ಒಬ್ಬೊಬ್ಬರೇ ಅಲ್ಲೇ ದಾರಿಲಿ ಸಾಯ್ತಾ ಹೋಗ್ತಾರೆ. ಬಟ್ ಸ್ಟಿಲ್ ಅದು ನಾಯಿ ಯುಧಿಷ್ಠಿರ ಜೊತೆ ಇರುತ್ತೆ. ಯುಧಿಷ್ಠಿರ ಹಾಗೆ ಕೈಲಾಸ ಪರ್ವತಕ್ಕೆ ಹೋದಾಗ ಅಲ್ಲಿ ಇಂದ್ರದೇವ ಕೇಳ್ತಾನೆ, ಸೊ ನೀನೊಬ್ಬನೇ ಬಂದಿದೆಯಾ, ಈಗ ನೀನು ಒಳಗಡೆ ಇಬ್ಬರಲ್ಲಿ ಒಬ್ಬರು ಬರಬೇಕು ಅಂತಂದಾಗ ಅವನು ನಾನು ಇಬ್ಬರು ಬರ್ತೀವಿ, ಇಲ್ಲ ಅಂತಂದರೆ ಇಲ್ಲ ಅಂತ ಹೇಳಿದಾಗ ಅದಕ್ಕೆ ಅವನ್ನ ಮೆಚ್ಚಿ ಸೊ ಸಜೀವವಾಗಿ ಇವನು ಸ್ವರ್ಗಕ್ಕೆ ಹೋಗ್ತಾನೆ. ಸ್ವರ್ಗಕ್ಕೆ ಹೋದ ತಕ್ಷಣ ಅಲ್ಲಿ ನೋಡಿದಾಗ ಇವರು ತಮ್ಮಂತ ಯಾರಿಗೂ ಇರಲ್ಲ, ಅವರೆಲ್ಲ ನರ್ಕಕ್ಕೆ ಹೋಗಿರ್ತಾರೆ. ಒಬ್ಬೊಬ್ರದ್ದು ಪಾಪ ಇರುತ್ತೆ. ಅರ್ಜುನದ್ದು ನಾನೇ ದೊಡ್ಡ ಧನುರ್ಧಾಯಿ ಅಂತ ಇರುತ್ತೆ, ಆಮೇಲೆ ಭೀಮಂದು ನಾನೇ ಶಕ್ತಿಶಾಲಿ ಅಂತ ಇರುತ್ತೆ. ಸೊ ಒಬ್ಬೊಬ್ಬರು ಒಂದೊಂದು ರೀತಿ ಪಾಪ ಮಾಡೋದಕ್ಕೆ ಅವ್ರು ನರಕ ದರ್ಶನ ಆಗಿರುತ್ತೆ. ಮತ್ತು ಯುಧಿಷ್ಠಿರ ನರಕಕ್ಕೆ ಹೋಗೋ ಕಾರಣ ಏನಂತ ಅಂದರೆ ಈ ಕುರುಕ್ಷೇತ್ರ ಯುದ್ಧದಲ್ಲಿ ಏನು ಅಶ್ವತ್ಥಾಮನ ಸಾಯಿಸೋದು ಪ್ಲ್ಯಾನ್ ಮಾಡ್ತಾರೆ ಇವರು, ಒಂದು ಆನೆಯನ್ನು ಹೊಡೆದು ಅಶ್ವತ್ಥಾಮನ ಹೊಡೆದಿನಿ ಅಂತ ಏನು ಹೇಳ್ತಾರೆ. ಸೊ ಆ ಹೇಳಿದ ಒಂದು ಪಾರ್ಕ ಸುಳ್ಳಿಗೋಸ್ಕರ ಅವನು ನರಕ ದರ್ಶನ ಮಾಡಬೇಕಾಗುತ್ತೆ. ಕಥೆ ಹೇಳುತ್ತದೆ, ಒನ್ ಬೈ ಒನ್ ದೇ ಲೆಫ್ಟ್ ಬಿಹೈಂಡ್ ದೇರ್ ಅರ್ಲಿ ಡೈಸ್ ಆ್ಯಂಡ್ ಓನ್ಲಿ ಯುಧಿಷ್ಠಿರ ವಾಕ್ ಟಿಲ್ ದ ವೆರಿ ಎಂಡ್. ಇದು ಕೇವಲ ಎಪಿಕ್ ಸ್ಟೋರಿ ಅಲ್ಲ, ಇಟ್ಸ್ ಅ ರಿಮೈಂಡರ್ ಹೌ ಟೆಂಪರರಿ ಲೈಫ್ ಈಸ್ ಅಂತ. ಇಲ್ಲಿ ಪಾಂಡವರು ತಮ್ಮ ಲಾಸ್ಟ್ ಜರ್ನಿ ಹಿಡಿದ್ರು, ದ ಪಾತ್ ಟು ಸ್ವರ್ಗ ಇಟ್ ಸೆಲ್ಫ್. ಫಾರ್ ದೆಮ್ ಇಟ್ ವಾಸ್ ದ ಎಂಡ್ ಆಫ್ ಲೈಫ್, ಬಟ್ ಫಾರ್ ಅಸ್ ಇಟ್ಸ್ ದ ಬಿಗಿನಿಂಗ್ ಆಫ್ ಡೆವೋಷನ್. ಇವತ್ತಿನ ನಮ್ಮ ಬ್ಲಾಗ್ ಇಲ್ಲಿ ಎಂಡ್ ಆಗುತ್ತೆ, ಬಟ್ ದ ಸ್ಟೋರೀಸ್ ಅಂಡ್ ದ ಎಕ್ಸ್ಪೀರಿಯನ್ಸ್ ರಿಮೈನ್ಸ್ ಫಾರ್ ದ ಲೈಫ್ ಟೈಮ್. ನಾವು ಇವಾಗ ದಾರಾದೇವಿ ಟೆಂಪಲ್ ಹತ್ರ ಒರಿಜಿನಲ್ ಪ್ಲೇಸನ್ನು ಚೇಂಜ್ ಮಾಡಿದ್ದಕ್ಕೆ ಫ್ಲಡ್ ಆಯಿತು ಅಂತಾರೆ. ಬರೋಕ್ಕೆ ಕಾರಣ ಒನ್ಸ್ ಅಪಾನ್ ಅ ಟೈಮ್ ರಾಮ್ ಆ್ಯಂಡ್ ಹಿಸ್ ಬ್ರದರ್ಸ್ ಮೆಡಿಟೇಟೆಡ್ ಹಿಯರ್. ಆಲ್ಮೋಸ್ಟ್ ಶಿವನ್ನ ಹಾಫ್ ಕವರ್ ಆಗಿತ್ತು, ಹಾಫ್ ಕವರ್ ಮಾಡಿದ್ದು.